ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಡಿಸೆಂಬರ್ 1ನೇ ತಾರೀಕು ಈ ಸ್ವತ್ತು 2.0 ಅನ್ನುವಂಥ ತಂತ್ರಾಂಶವನ್ನು ಬಿಡುಗಡೆ ಮಾಡಿರುವಂಥದ್ದು ಮತ್ತು ಚಾಲನೆಯನ್ನು ಕೂಡ ನೀಡಿರುವಂಥದ್ದು. ಈ ಸ್ವತ್ತು 2.0 ತಂತ್ರಾಂಶದಿಂದ ಈಗಾಗಲೇ ವೀಕ್ಷಕರೇ ಹಳ್ಳಿಗಳಲ್ಲಿರುವಂಥ ಗ್ರಾಮೀಣ ಭಾಗದ ಆಸ್ತಿಗಳಿಗೆ ಡಿಜಿಟಲಿ ಈ ಸ್ವತ್ತು ಖಾತೆಯನ್ನು ಮಾಡೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಈ ಒಂದು ತಂತ್ರಾಂಶದ ಮೂಲಕ. ಹೀಗಾಗಿ ವೀಕ್ಷಕರೇ, ಯಾರೆಲ್ಲ ಇನ್ನೂ ಕೂಡ ಗ್ರಾಮೀಣ ಭಾಗದ ಜನರು ತಮ್ಮ ಒಂದು ಆಸ್ತಿಗಳಿಗೆ ಈ ಖಾತನ್ನು ಮಾಡಿಸ್ಕೊಂಡಿಲ್ಲ, ಈ ಖಾತೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಈಗಾಗಲೇ ಅವಕಾಶನ ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಖಾತೆಗಳನ್ನು ಮಾಡಿಸ್ಕೊಳ್ಳಿ. ಈ ಖಾತೆ ಮಾಡಿಸ್ಕೊಳ್ಳೋದು ಹೇಗೆ, ಎಲ್ಲಿ ಮಾಡಿಸ್ಕೊಳ್ಬೇಕು ಮತ್ತು ಏನೆಲ್ಲ ದಾಖಲಾತಿಗಳಿರಬೇಕು, ಈ ಸ್ವತ್ತುಗಳನ್ನು ಯಾಕೆ ಮಾಡಿಸಬೇಕು ಅಂತಂದರೆ, ವೀಕ್ಷಕರೇ ಗ್ರಾಮೀಣ ಭಾಗದಲ್ಲಿ ಅನೇಕ ಒಂದು ವಂಚನೆಗಳು ಮತ್ತು ಅನಧಿಕೃತ ಆಸ್ತಿಗಳ ನೋಂದಣಿ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಮತ್ತು ಸರ್ಕಾರದ ಭೂಮಿಗಳನ್ನು ಒತ್ತುವರಿ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದ ಈಗಾಗಲೇ ವೀಕ್ಷಕರೇ 2.0 ಈ ಸ್ವತ್ತು 2.0 ಒಂದು ತಂತ್ರಾಂಶ ಕೂಡ ಮಾಡಿರುವಂಥದ್ದು. ತಂತ್ರಾಂಶ ಇದು ಹಳೆಯದೇ, ಪಂಚತಂತ್ರ ಅನ್ನುವ ವೆಬ್ಸೈಟನ್ನು ಅಪ್ಗ್ರೇಡ್ ಮಾಡಿ ಇವಾಗ ಈ ಸ್ವತ್ತು 2.0 ಅಂತ ಚಾಲನೆ ನೀಡಿರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ. ಈಗಾಗಲೇ ಗ್ರಾಮೀಣ ಭಾಗದ ಎಲ್ಲ ಆಸ್ತಿಗಳಿಗೂ ಕೂಡ ತೆರಿಗೆಗಳನ್ನು ಕಟ್ಟಬೇಕು. ಎಲ್ಲ ಒಂದು ಗ್ರಾಮೀಣ ಭಾಗದ ಏನು ಗ್ರಾಮ ಠಾಣ ಅಂಡರಲ್ಲಿ ಬರುವಂಥ ಆಸ್ತಿಗಳು ಮತ್ತು ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿಗಳಿಗೂ ಕೂಡ ಈಗಾಗಲೇ ಈ ಸ್ವತ್ತುಗಳನ್ನು ಕೊಡ್ತಾ ಇದ್ದಾರೆ. ಈ ಸ್ವತ್ತು ಅಂತಂದರೆ ಗ್ರಾಮ ಠಾಣದ ಒಳಗಿರುವಂಥ ಆಸ್ತಿಗಳಿಗೆ 911 ಫಾರ್ಮ್ನ ಕೊಡ್ತಾ ಇರುವಂಥದ್ದು, ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿಗಳಿಗೆ 11B ಫಾರ್ಮ್ನ ಕೊಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವೆಬ್ಸೈಟ್ನ ಯಾವ ರೀತಿ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ PID ಸಂಖ್ಯೆಗಳನ್ನು ಯಾವ ರೀತಿ ನೋಡೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರ್ತೀರಿ, ಸ್ಕ್ರೀನ್ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ ನೋಡ್ಕೊಳ್ಬೋದು, ಇವಾಗ ಈ ಸ್ವತ್ತು 2.0 ಎನ್ನುವ ವೆಬ್ಸೈಟ್ ಲಾಂಚ್ ಮಾಡಿದ್ದಾರೆ. ವೆಬ್ಸೈಟ್ನ ಇದು ಹೊಸ ವೆಬ್ಸೈಟ್ ಅಲ್ಲ, ಪಂಚತಂತ್ರ ಅನ್ನುವ ಹಳೆಯ ವೆಬ್ಸೈಟಲ್ಲೇ ಅಪ್ಗ್ರೇಡ್ ಮಾಡಿ ಇವಾಗ ಈ ಸ್ವತ್ತು 2.0 ವೆಬ್ಸೈಟ್ನ ಚಾಲನೆ ನೀಡಿರುವಂಥದ್ದು. ಈ ಸ್ವತ್ತು ಮೂಲಕ ಗ್ರಾಮೀಣ ಭಾಗದ ಆಸ್ತಿಗಳಿಗೆ ಈ ಸ್ವತ್ತು ಡಿಜಿಟಲೀಕರಣ ಒಂದು ಖಾತೆಗಳನ್ನು ಮಾಡೋದಕ್ಕೋಸ್ಕರ ಈ ಸ್ವತ್ತು ಪೋರ್ಟಲ್ನ ಜಾರಿಗೆ ತಂದಿರುವಂಥದ್ದು. ಹೀಗಾಗಿ ಗ್ರಾಮೀಣ ಭಾಗದ ಎಲ್ಲ ಒಂದು ಆಸ್ತಿಗಳಿಗೆ ಆದಾಯ ತೆರಿಗೆಗಳನ್ನು ಕಟ್ಟುವಂಥ ಆಪ್ಷನ್ನ ಇವಾಗ ತರ್ತಾ ಇರುವಂಥದ್ದು. ಹೀಗಾಗಿ ಗ್ರಾಮೀಣ ಭಾಗದ ಎಲ್ಲ ಆಸ್ತಿಗಳು ಆದಾಯ ತೆರಿಗೆಗಳನ್ನು ಕಟ್ಟಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಮತ್ತು ಅವರ ದಾಖಲೆಗಳನ್ನು ಡಿಜಿಟಲೀಕರಣದಲ್ಲಿ ಖಾತೆಗಳನ್ನು ಮಾಡಿಕೊಳ್ಬೇಕು ಪ್ರತಿಯೊಂದು ಆಸ್ತಿಗಳಿಗೆ ಅಂತ ಈ ರೀತಿಯಾಗಿ ಚಾಲನೆ ನೀಡಿರುವಂಥದ್ದು. ಮತ್ತು ಅನಧಿಕೃತ ನೋಂದಣಿನ ಆಗಬಾರ್ದು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಈ ಯೋಜನೆನ ಜಾರಿಗೆ ತಂದಿರುವಂಥದ್ದು ಮತ್ತು ಈ ತಂತ್ರಾಂಶವನ್ನು ಜಾರಿಗೆ ತಂದಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು ತಂತ್ರಾಂಶನ ಬಳಸೋದು ಹೇಗೆ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು. ಗೂಗಲಲ್ಲಿ ಈ ಸ್ವತ್ತು 2.0 ಅನ್ನೋ ಗೂಗಲಲ್ಲಿ ಈ ಸ್ವತ್ತು 2.0 ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಈ ಸ್ವತ್ತು ಅನ್ನೋ ಫಸ್ಟ್ ಆಪ್ಷನ್ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ನೋಡ್ಕೊಳ್ಬೋದು, ಲೋಡಿಂಗ್ ಆಗ್ತಾ ಇರುವಂಥದ್ದು. ವೀಕ್ಷಕರೇ ಸಂಪೂರ್ಣವಾಗಿ ಓಪನ್ ಆಗಿದೆ. ಇಲ್ಲಿ ನೋಡ್ಕೊಳ್ಬೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಈ ಸ್ವತ್ತು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಮೊದಲನೇದಾಗಿ ನಾಗರಿಕ ಸೇವೆಗಳನ್ನು ಆಪ್ಷನ್ ಇದೆ. ನಂತರ ರೈಟ್ ಸೈಡಲ್ಲಿ ಡಿಪಾರ್ಟ್ಮೆಂಟ್ ಲಾಗಿನ್ ಇದೆ. ಡಿಪಾರ್ಟ್ಮೆಂಟ್ ಲಾಗಿನಲ್ಲಿ ನಮಗೆ ಬೇಕಾಗಿರುವಂಥದ್ದೆಲ್ಲ ನಾಗರಿಕ ಸೇವೆಗಳಲ್ಲಿ ಮೊದಲನೇದಾಗಿ ನೋಡ್ಕೊಳ್ಬೋದು ವೀಕ್ಷಕರೇ, 3 ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಈ ಖಾತಾ ಡೌನ್ಲೋಡ್, ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆ ಸಲ್ಲಿಸಿ. ವೀಕ್ಷಕರೇ, ಮೊದಲನೇದಾಗಿ ಇಲ್ಲಿಂದ ನೀವು ಈಗಾಗಲೇ ಈ ಖಾತೆಗಳನ್ನು ಮಾಡಿಸಿದ್ರಿ, ಗ್ರಾಮೀಣ ಭಾಗದ ಯಾರೆಲ್ಲ ಒಂದು ಆಸ್ತಿಗಳಿಗೆ ಈ ಖಾತೆಗಳನ್ನು ಮಾಡಿಸಿದ್ರಿ ಅಂತಂದರೆ ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಇನ್ನೂ ಯಾರು ಈ ಖಾತೆಗಳನ್ನು ಮಾಡಿಸಿಲ್ಲ, ವೀಕ್ಷಕರೇ ನೋಡ್ಕೊಳ್ಬೋದು, ನಾಗರಿಕ ಸೇವೆಗಳಲ್ಲಿ ಅಂತಿಮ ಈ ಖಾತಾ ಕುರಿತು ಆಕ್ಷೇಪಣೆಗಳು ಏನಾದರೂ ಇದ್ದರೂ ಕೂಡ ನೀವು ಇಲ್ಲಿಂದನೂ ಕೂಡ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅರ್ಜಿಯ ಸ್ಥಿತಿ ಇದಂತ ಇದೆ. ನಿಮ್ಮ ಅರ್ಜಿಯ ಸ್ಥಿತಿಗಳನ್ನು ಪರಿಶೀಲನೆ ಕೂಡ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ
ಈ PID ಆಧಾರಿತ ಅಂತಿಮ ಇ ಖಾತಾ ಸ್ಥಿತಿ ಅಂತ ಇದೆ. ಈ PID ನಂಬರಿಂದ ನೀವು ಅಂತಿಮ ಇ ಖಾತಾ ಸ್ಥಿತಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿರ್ತಕ್ಕಂಥ ನೀವೇನಾದರೂ ಪ್ರಾಪರ್ಟಿ ಐಡಿನ ಹೊಂದಿದ್ರಿ ಅಂತಂದರೆ ಹೊಸ ಇ ಖಾತಾ ಸ್ಥಿತಿ ಕೂಡ ಏನೋ ಅರ್ಜಿ ಸಲ್ಲಿಸಿರ್ತೀರಿ. ಅರ್ಜಿ ಸಲ್ಲಿಸಿದ ಮೇಲೆ PID ನಂಬರ್ ಬಂದಿರುತ್ತೆ. ಆ PID ನಂಬರಿಂದ ಹೊಸ ಈ ಸ್ವತ್ತುಗೆ ಅರ್ಜಿ ಸಲ್ಲಿಸಿದ ಮೇಲೆ ಸ್ಥಿತಿ ಕೂಡ ಇಲ್ಲಿಂದ ಚೆಕ್ ನೋಡ್ಕೊಳ್ಬೋದು ನೀವು ಸಂಪೂರ್ಣವಾಗಿ. ನಂತರ ಆಸ್ತಿಯ ಸ್ಥಿತಿಯನ್ನು ಪರಿಶೀಲಿಸಬಹುದು. ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ನೋಡ್ಕೊಳ್ಬೋದು. ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೊಂದು ಆಸ್ತಿಯ ಒಂದು ಏನು ಪ್ರಾಪರ್ಟಿ ಐಡಿ ಇರುತ್ತೆ, ಪ್ರಾಪರ್ಟಿ ಐಡಿನ ಎಂಟರ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಜಿಲ್ಲೆ, ಬ್ಲಾಕು, ಗ್ರಾಮ ಪಂಚಾಯತು ಮತ್ತು ಗ್ರಾಮ ಎಲ್ಲವೂ ಕೂಡ ಹೆಸರು ಬರುವಂಥದ್ದು. ಅದಾದ ನಂತರ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಂತಂದರೆ ನಿಮ್ಮ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಇಲ್ಲಿ ಶೋ ಆಗುವಂಥದ್ದು ಮತ್ತು ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿ ಶೋ ಆಗುವಂಥದ್ದು. ಮೊದಲನೇದಾಗಿ ಪ್ರಾಪರ್ಟಿ ಐಡಿ, ಸ್ಟೇಟಸ್ಸು, ಫ್ರಮ್ ಟೈಪು, ಅವೈಲೇಬಲ್ ಎಟ್ಟು, ಪ್ರಾಪರ್ಟಿ ಟೈಪು, ಪ್ರಾಪರ್ಟಿ ಕೆಟಗರಿ, ಏರಿಯಾ ಸೈಟು, ಬಿಲ್ಡಪ್ ಏರಿಯಾ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ಇಲ್ಲಿ ತೋರಿಸುವಂಥದ್ದು. ಈ ರೀತಿಯಾಗಿ ನೀವು ಕೂಡ ಪ್ರಾಪರ್ಟಿ ಐಡಿಯ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು. ಅದಾದ ನಂತರ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಪರಿಶೀಲನೆ ಕೂಡ ಮಾಡ್ಕೊಳ್ಬೋದು. ನೀವು ದಾಖಲೆಗಳನ್ನು ಪರಿಶೀಲನೆ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ನೋಂದಣಿ ಮಾಡಬಹುದು ಎಂಬುದನ್ನು ಕೂಡ ಪರಿಶೀಲನೆ ಮಾಡಬಹುದು. ನಿಮ್ಮ ಒಂದು ಆಸ್ತಿಗಳಿಗೆ ಈ ಸ್ವತ್ತು ಮಾಡಿಸ್ಬೋದಾ ಅಥವಾ ಇಲ್ವಾ ಅಂತ ಪರಿಶೀಲನೆ ಕೂಡ ಮಾಡ್ಕೊಳ್ಬೋದು. ಅದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ವರದಿಗಳು ಅಂತ ಇದೆ. ಈ ಖಾತಾ ಮತ್ತು ಆಸ್ತಿ ಸಂಬಂಧಿತ ವಿವಿಧ ವರದಿಗಳನ್ನು ವೀಕ್ಷಿಸಿ ಅಂತ ಇದೆ. ಡ್ಯಾಶ್ಬೋರ್ಡ್ ಇದೆ. ಕರಡು ಈ ಸ್ವತ್ತು ಆಸ್ತಿಗಳನ್ನು ಕೂಡ ನೋಡ್ಕೊಳ್ಬೋದು. ಅದಾದ ನಂತರ ಉಪಯುಕ್ತ ಲಿಂಕ್ಸ್ಗಳಿದೆ. ಪ್ರಮುಖ ಪೋರ್ಟಲ್ಗಳು ಅಂತ ಲಿಂಕ್ನು ಕೊಟ್ಟಿರುವಂಥದ್ದು. ಈ ಒಂದು ಲಿಂಕ್ಗಳ ಮುಖಾಂತರ ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರದ ಏನೆಲ್ಲ ಒಂದು ದಾಖಲೆಗಳಿರ್ತವೆ ಎಲ್ಲವೂ ಕೂಡ ಈ ಒಂದು ಪೋರ್ಟಲ್ ಮುಖಾಂತರವಾಗಿ ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ಗ್ರಾಮೀಣ ಭಾಗದ ಈಗಾಗಲೇ ಏನು ಗ್ರಾಮ ಪಂಚಾಯಿತಿ ಅಥವಾ ಪಂಚಾಯತ್ ರಾಜ್ ಯೋಜನೆಯಿಂದ ಈ ಪಂಚತಂತ್ರ ಅನ್ನೋ ವೆಬ್ಸೈಟ್ ಇತ್ತು, ಆ ವೆಬ್ಸೈಟನ್ನೇ ಅಪ್ಗ್ರೇಡ್ ಮಾಡಿ ಇವಾಗ ಈ ಸ್ವತ್ತು 2.0 ಅಂತ ಚಾಲನೆಯನ್ನು ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ. ಈಗಾಗಲೇ ಗ್ರಾಮೀಣ ಭಾಗದ ಎಲ್ಲ ಆಸ್ತಿಗಳಿಗೂ ಕೂಡ ಅವರ ಎಲ್ಲ ಆಸ್ತಿಗಳ ಮತ್ತು ದಾಖಲೆಗಳಿಗೂ ಕೂಡ ಡಿಜಿಟಲೀಕರಣ ಮಾಡುವುದೇ ಈ ಒಂದು ಈ ಸ್ವತ್ತು ಮಾಡಿಸುವುದಾಗಿರುತ್ತೆ ವೀಕ್ಷಕರೇ. ಅಂತಂದರೆ ನಿಮ್ಮ ಒಂದು ಎಲ್ಲ ದಾಖಲೆಗಳು, ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗುವಂಥದ್ದು. ಡಿಜಿಟಲೀಕರಣ ಮಾಡುವುದೇ ಈ ಒಂದು ಈ ಸ್ವತ್ತು ಆಗಿರುತ್ತೆ ವೀಕ್ಷಕರೇ. ಹೀಗಾಗಿ ಗ್ರಾಮೀಣ ಭಾಗದ ಎಲ್ಲ ಒಂದು ತೆರಿಗೆಯಿಂದ ಹೊರಗಿರುವಂಥ ಆಸ್ತಿಗಳು, ತೆರಿಗೆ ಕಟ್ಟಲಾರದಂಥ ಆಸ್ತಿಗಳು, ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿಗಳಿಗೆ ಈಗಾಗಲೇ ಗ್ರಾಮ ಠಾಣದ ಒಳಗಿರುವಂಥ ಆಸ್ತಿಗಳಿಗೆ 911 ಫಾರ್ಮ್ನ ಕೊಡ್ತಾ ಇರುವಂಥದ್ದು, ಗ್ರಾಮ ಠಾಣದ ಹೊರಗಿರುವಂಥ ಆಸ್ತಿಗಳಿಗೆ 11B ಫಾರ್ಮ್ನ ಕೊಡ್ತಾ ಇರುವಂಥದ್ದು. ಹೀಗಾಗಿ ಎಲ್ಲವೂ ಆಸ್ತಿಗಳಿಗೂ ಕೂಡ ಆದಾಯ ತೆರಿಗೆ ಕಟ್ಟುವಂತೆ ಆಗಬೇಕು ಮತ್ತು ಅವರಿಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯಲ್ಲಿ ಯಾವುದೇ ರೀತಿಯ ವಂಚನೆ ಆಗಬಾರ್ದು ಮತ್ತು ಅನಧಿಕೃತ ಆಸ್ತಿಗಳನ್ನು ಯಾರೂ ಕೂಡ ಲಪಟಾಯಿಸಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈಗಾಗಲೇ ಎಲ್ಲವೂ ಕೂಡ ಡಿಜಿಟಲೀಕರಣ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೀವು ಕೂಡ ಇನ್ನೂ ಕೂಡ ನಿಮ್ಮ ಒಂದು ಈ ಸ್ವತ್ತು ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿರುವಂಥ ಆಸ್ತಿಗಳಿಗೆ ಈ ಸ್ವತ್ತು ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಈ ಸ್ವತ್ತುಗಳನ್ನು ಮಾಡಿಸ್ಕೊಳ್ಳಿ. ಈ ಸ್ವತ್ತು ಮಾಡಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಗ್ರಾಮ ಪಂಚಾಯತಿ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಭೇಟಿಯಾಗಿ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿಯವರು ಇರ್ತಾರೆ. ಆ ಸಿಬ್ಬಂದಿಯವರು ತಮ್ಮ ಒಂದು ಲಾಗಿನಲ್ಲಿ ಈ ಸ್ವತ್ತಿಗೆ ಅಪ್ಲೈ ಮಾಡಿಕೊಡ್ತಾರೆ. ಈ ಸ್ವತ್ತು ಅಪ್ಲೈ ಮಾಡಿದ ಮೇಲೆ 45 ದಿನಗಳ ಒಳಗಾಗಿ ನಿಮಗೆ ಈ ಸ್ವತ್ತು ಈ 45 ದಿನ ಕಂಪ್ಲೀಟ್ ಆಯಿತು ಅಂತಂದರೆ ಈ ಒಂದು ಅವಧಿಯಲ್ಲಿ ನಿಮಗೆ ಒಂದು ಈ ಸ್ವತ್ತನ್ನ ಕೊಡುವಂಥದ್ದು ವೀಕ್ಷಕರೇ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕಾಸ್ಟ್ ಇನ್ಕಮ್ಮು ಮತ್ತು ನಿಮ್ಮ ಒಂದು ಆಸ್ತಿ ಪತ್ರ ಮತ್ತು EC ಮತ್ತು ಫೋಟೋ, ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಸ್ಟ್ಯಾಂಪು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಿ ಅವರಿಗೆ ಒಂದು ಯಾವ್ಯಾವ ದಾಖಲಾತಿಗಳು ಇನ್ನೂ ಕೂಡ ಹೆಚ್ಚಿನ ದಾಖಲೆಗಳು ಕೂಡ ಕೇಳಿದ್ರು ಈ ಸ್ವತ್ತು ಮಾಡಿಸೋದಕ್ಕಾಗಿ. ಹೀಗಾಗಿ ನಿಮ್ಮ ಒಂದು ಜಾಗ ಏನಿರುತ್ತೆ, ಜಾಗದ ಒಂದು ಫೋಟೋ, GPS ಫೋಟೋ, ಅದರ ಎದುರುಗಡೆ ನಿಂತಿರುವಂಥ ನಿಮ್ಮದು ಕೂಡ ಒಂದು ಫೋಟೋ ಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವೂ ಕೂಡ ಡಿಜಿಟಲೀಕರಣವಾಗಿ ದಾಖಲೆಗಳು ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಡಿಜಿಟಲೀಕರಣ ಆಗುವುದರ ಸಲುವಾಗಿ ಈ ಸ್ವತ್ತು ಮಾಡಿಸ್ತಾ ಇರುವಂಥದ್ದು. ಇದು ಬಹಳಷ್ಟು ಉಪಯುಕ್ತ ಮತ್ತು ಬಹಳಷ್ಟು ಒಂದು ನಿಖರವಾಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಒಂದು ಆಸ್ತಿ ಸಂಬಂಧಪಟ್ಟಂತೆ ನೀವು ಓನರ್ ಅನ್ನೋದು ಬಹು ದೃಢವಾಗಿರುತ್ತೆ. ಹೀಗಾಗಿ ವೀಕ್ಷಕರೇ ಈ ಸ್ವತ್ತು ಇನ್ನೂ ಯಾರು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ. ಈಗಾಗಲೇ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಆಗಿದೆ. ಹೀಗಾಗಿ ಇನ್ನೂ ಯಾರೂ ಮಾಡಿಸಿಲ್ಲ ಈ ಸ್ವತ್ತು ಮಾಡಿಸೋದಕ್ಕೆ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಇಷ್ಟು ಒಂದು ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ವೀಕ್ಷಕರೇ. ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಮಗೆ ಮಾಹಿತಿ ಇರುವಷ್ಟು ನಿಮಗೆ ತಿಳಿಸ್ಕೊಡೋ ಒಂದು
ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅನಿಸಿದ್ರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.